ಒಂದು ಸಣ್ಣ ಪಟ್ಟಣದಲ್ಲಿ ಸುನೀತಾ ಮತ್ತು ಅವಳ ಅಣ್ಣ ರೋಹನ್ ಅವರ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದರು. ಸುನೀತಾಗೆ ಕಲೆಯ ಮೇಲೆ ಹೆಚ್ಚು ಆಸಕ್ತಿ ಇದ್ದು ಅವಳು ಸುಂದರವಾದ ಚಿತ್ರಗಳನ್ನು ಬಿಡಿಸುತ್ತಿದ್ದಳು. ಹಾಡುಗಳನ್ನು ಹಾಡಲು ಇಷ್ಟಪಡುತ್ತಿದ್ದಳು. ರೋಹನ್ ತುಂಬ ಬುದ್ಧಿವಂತನಾಗಿದ್ದನು. ಅವನು ವಿದೇಶದಲ್ಲಿ ಓದಲು ವಿದ್ಯಾರ್ಥಿ ವೇತನವನ್ನು ಪಡೆದನು. ಎಲ್ಲರೂ ಅವನ ಮೇಲೆ ಹೆಮ್ಮೆ ಪಟ್ಟರು. ರೋಹನನ ತಂದೆ ತಾಯಿ ಬಹಳ ದೊಡ್ಡ ಬಟ್ಟೆ ವ್ಯಾಪಾರಿಯಾಗಿದ್ದರು. ರೋಹನನು ಅವರ ಏಕ ಪುತ್ರನಾದ ಕಾರಣ ಅವರು ಈ ವ್ಯಾಪಾರವನ್ನು ಅವರ ನಂತರ ರೋಹನ್ ಮುನ್ನಡೆಸಿಕೊಂಡು ಹೋಗಬೇಕು ಎಂದು ಇಚ್ಛಿಸಿದರು. ಆದರೆ ರೋಹನನಿಗೆ ವೈಜ್ಞಾನಿಕ ಸಂಶೋಧನೆಯಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ವಿದೇಶಕ್ಕೆ ಹೋಗುವ ಮುನ್ನ ತಾಯಿ ಅವನಿಗೆ, ನಮ್ಮ ಕುಟುಂಬದ ವ್ಯಾಪಾರವನ್ನು ಮರೆಯಬೇಡ, ನಿನ್ನ ತಾತ ಇದಕ್ಕಾಗಿ ಬಹಳ ಕಷ್ಟಪಟ್ಟಿದ್ದಾರೆ. ಓದಿ ಮುಗಿಸಿದ ನಂತರ ಈ ಜವಾಬ್ದಾರಿಯನ್ನು ನೀನೇ ವಹಿಸಿಕೊಳ್ಳಬೇಕು ಎಂದರು. ರೋಹನ್ ಮುಗುಳ್ನಕ್ಕು ಸುಮ್ಮನಾದನು. ರೋಹನ್ ವಿದೇಶಕ್ಕೆ ಹೋಗಿ ಉನ್ನತ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಅತಿದೊಡ್ಡ ವೈಜ್ಞಾನಿಕ ಸಂಶೋಧನಾ ಕೇಂದ್ರವಾದ ನಾಸಾದಲ್ಲಿ ಕೆಲಸಕ್ಕೆ ಸೇರಿಕೊಂಡನು. ತಂದೆ ತಾಯಿಗೆ ವಯಸ್ಸಾದಂತೆ ಅವರು ಕಟ್ಟಿ ಬೆಳೆಸಿದ್ದ ಬಟ್ಟೆ ವ್ಯಾಪಾರ ನೋಡಿಕೊಳ್ಳುವವರಿಲ್ಲದೆ ಕ್ಷೀಣಿಸುತ್ತಾ ಬಂತು. ಇದರಿಂದ ಅವರು ತುಂಬ ಕಂಗೆಟ್ಟು ಏನು ಮಾಡಬೇಕೆಂದು ಅರಿಯದೆ ಚಿಂತಿಸತೊಡಗಿದರು. ಒಂದು ದಿನ ತಂದೆ ತಾಯಿ ಚಿಂತೆಯಿಂದ ಕೂತಿರುವುದನ್ನು ಸುನೀತಾ ನೋಡಿ ಸಹಜವಾಗಿ ಮೌನದಿಂದಿರುತ್ತಿದ್ದ ಸುನೀತಾ ಧೈರ್ಯದಿಂದ, ಅಪ್ಪ, ಬಹುಶಃ ರೋಹನನಿಗೆ ಅವನದ್ದೇ ಆದ ಕನಸುಗಳಿವೆ. ಆದುದರಿಂದ ನಾನು ಈ ವ್ಯಾಪಾರವನ್ನು ನೋಡಿಕೊಳ್ಳಬಹುದೇ ಎಂದು ಕೇಳಿದಳು. ನಾವು ಹೊಸ ವಿನ್ಯಾಸಗಳನ್ನು ಪ್ರಯತ್ನಿಸೋಣ, ಇದರಿಂದ ನಮ್ಮ ಲಾಭವು ಹೆಚ್ಚಾಗುತ್ತದೆ ಎಂದು ಹೇಳಿದರು. ಇದನ್ನು ಕೇಳಿ ಅವರಿಗೆ ಆಶ್ಚರ್ಯವೂ ಸಂತೋಷವೂ ಉಂಟಾಯಿತು. ಸುನೀತಾ ತನ್ನ ಕಲಾತ್ಮಕತೆಯನ್ನು ಉಪಯೋಗಿಸಿ ವ್ಯಾಪಾರವನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿದಳು. ಅವಳು ಹೊಸ ವಿನ್ಯಾಸಗಳನ್ನು ತಯಾರಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದಳು. ವ್ಯಾಪಾರ ಮತ್ತೆ ಚೆನ್ನಾಗಿ ನಡೆಯತೊಡಗಿತು. ಕೆಲವು ವರ್ಷಗಳ ನಂತರ ರಜೆಗೆ ರೋಹನ್ ಮನೆಗೆ ಬಂದಾಗ ತನ್ನ ತಂಗಿಯ ವ್ಯಾಪಾರದ ಉತ್ಸಾಹವನ್ನು ನೋಡಿ ಬಹಳ ಸಂತೋಷಪಟ್ಟನು. ತನ್ನ ತಂಗಿ ಈಗ ಬಲಿಷ್ಠ ವ್ಯಾಪಾರಿಯಾಗಿರುವುದನ್ನು ನೋಡಿ ಅವನು ಹೆಮ್ಮೆಪಟ್ಟನು. ತನ್ನ ಕುಟುಂಬ ತನ್ನ ಕನಸುಗಳನ್ನು ಗೌರವಿಸಿದ ಕಾರಣ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಸಂತೋಷವಾಗಿದ್ದರು. ನಿಜವಾದ ಕುಟುಂಬ ಪ್ರೀತಿ ಎಂದರೆ ಎಲ್ಲರಿಗೂ ತಮ್ಮ ತಮ್ಮ ಕನಸುಗಳನ್ನು ಅನುಸರಿಸಲು ಅವಕಾಶ ನೀಡುವುದು, ತಮ್ಮ ನಿರೀಕ್ಷೆಗಳನ್ನು ಬಲವಂತವಾಗಿ ಇನ್ನೊಬ್ಬರ ಮೇಲೆ ಹೇರುವುದಲ್ಲ. ಪರಸ್ಪರ ವಿಶ್ವಾಸ ಮತ್ತು ಹೊಸ ಆಲೋಚನೆಗಳನ್ನು ತೆರೆದ ಮನಸ್ಸಿನಿಂದ ಸ್ವಾಗತಿಸುವುದು ಕುಟುಂಬವನ್ನು ಬಲಿಷ್ಠವಾಗಿಸುತ್ತದೆ ಹಾಗೂ ಸಂತೋಷವಾಗಿಡುತ್ತದೆ.